ನಾನು ಡಾಕ್ಟರ್ ಶೈಲಜಾ ಅಂತ ಎಂಎನ್ವಿ ಐ ಡೋನರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮತ್ತೆ ನಾರಾಯಣ ನೇತ್ರಾಲಯದ ಐ ಡೊನೇಷನ್ ಆಕ್ಟಿವಿಟೀಸ್. ನಾನು ಈ ಒಂದು ಕಣ್ಣುದಾನದ ಜಾಗೃತಿಯನ್ನ ಪ್ರಪ್ರಥಮವಾಗಿ ಭಾರತ ದೇಶದಲ್ಲಿ ತಂದವರು ನಮ್ಮ ನಾರಾಯಣ ನೇತ್ರಾಲಯದವರು. ನಮ್ಮ ಭುಜಂಗ ಶೆಟ್ಟಿಯವರು ಈ ದಿನ ನಮ್ಮೊಟ್ಟಿಗಿಲ್ಲ, ಆದರೆ ಅವರು ಇದುವರೆಗೆ 20,000 ಜನಗಳಿಗೆ ಕಣ್ಣನ್ನು ಕೊಟ್ಟು ಹೋಗಿದ್ದಾರೆ. ಇವರು ವೀರೇಶ್ ಅಂತ ನಾರಾಯಣ ನೇತ್ರಾಲಯದ ರಾಜ್ಕುಮಾರ್ ಐ ಡೊನೇಷನ್ ಬ್ಯಾಂಕ್ ಮ್ಯಾನೇಜರ್. ಇವರು ಇವರ ಸಾಹಸ, ಇವರ ಕಾರ್ಯ ನಿಜವಾಗಿಯೂ ಶ್ಲಾಘನೀಯ. ಯಾವ ಟೈಮಲ್ಲಿ ನಾವು ಏನ್ ಹೇಳಿದ್ರು ಕೂಡ ತಕ್ಷಣ ಬಂದು ಇವ್ರು ಮಾಡ್ತಾರೆ. ಈಗ ನೋಡಿ, ಈಗ ತಗೊಂಡೋಗಿ ಈ ಕಣ್ಣನ್ನ ಇವತ್ತು ನಾವು ಈ ಹಾಸ್ಯ ನಟ ಸಾರ್ವಭೌಮ ಇವರ ಕಣ್ಣನ್ನ ನಾವು ಇವತ್ತು ತಗೊಂಡೋಗಿ ಫಸ್ಟ್ ಅಲ್ಲಿ ಟೆಸ್ಟ್ ಮಾಡ್ತೀವಿ. ಟೆಸ್ಟ್ ಮಾಡಾದ್ಮೇಲೆ ಐ ಬ್ಯಾಂಕ್ ಅಲ್ಲಿ ನಾಳೆ ಬೆಳಿಗ್ಗೆನೆ ಇವರು ಅದನ್ನ ಹಾಕಿ ರೆಡಿ ಮಾಡ್ತಾರೆ. ರಾತ್ರಿ ಇಡೀ ನಿದ್ದೆ ಮಾಡಲ್ಲ. ಮತ್ತೆ ಈ ಐ ಬ್ಯಾಂಕ್ ವ್ಯಾನ್ ದೇವರಾಜ್ ಅವರಿದ್ದಾರೆ, ಇವತ್ತು ಐ ತಗೊಂಡಂತಹ ಡಾಕ್ಟರ್ ಅವರು ಇದ್ದಾರೆ. ಇವರೆಲ್ಲ ಕೂಡ ಹಾಗೆ 24 ಗಂಟೆ ಕೂಡ ಈ ನಾರಾಯಣ ನೇತ್ರಾಲಯದವರು ಈ ಕೆಲಸದಲ್ಲಿ ಮುಂದಿದ್ದಾರೆ. ಏಷ್ಯಾದಲ್ಲೇ ನಂಬರ್ 1 ಅಥವಾ ಇವತ್ತು ಪ್ರಪಂಚದಲ್ಲಿ ಇಷ್ಟು ಕಣ್ಣದಾನ ಯಾವ ದೇಶದಲ್ಲೂ ಆಗ್ತಾ ಇಲ್ಲ. ಮತ್ತೆ ಇಷ್ಟು ಕಣ್ಣನ್ನ ಯಾವುದೇ ಒಂದು ಚಾರ್ಜಸ್ ಮಾಡದೇನೂ ಹಾಕ್ತಾ ಇರೋದು ಅಂದ್ರೆ ನಮ್ಮ ನಾರಾಯಣ ನೇತ್ರಾಲಯದವರು. ಆದ್ರಿಂದ ನಾನು ಎಲ್ಲ ಮಾಧ್ಯಮದವರಿಗೂ ಈ ಮೂಲಕ ಬಹಳ ಕಳಕಳಿಯಿಂದ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಈ ಕಣ್ಣು ದಾನದ ಒಂದು ಪ್ರಸಾರ ಏನಿದೆ ಅದನ್ನ ನೀವು ಜಾಸ್ತಿ ಮಾಡಿ. ಇವತ್ತಿನ ದಿನ ಕೇವಲ ನಮಗೆ 1% ಕಣ್ಣು ಕೂಡ ಸಿಗ್ತಾ ಇಲ್ಲ. ಮೃತರಾದವರ 1% ಕಣ್ಣು ಕೂಡ ನಮಗ್ ಸಿಗ್ತಾ ಇಲ್ಲ. ನಾಳೆ ಬೆಳಿಗ್ಗೆ ಇವತ್ತು ಹುಟ್ಟಿದ ಮಗು ಕೂಡ ಬಾರ್ನ್ ಬ್ಲೈಂಡ್, ಅದು ಕೂಡ ಕಣ್ಣಿಗೋಸ್ಕರ ಕಾಯ್ಕೊಂಡಿರುತ್ತೆ. ಆದ್ರಿಂದ ದಯವಿಟ್ಟು ಈ ನಮ್ಮ ಒಂದು ಇವರು ಈ ಮಾಧ್ಯಮದವರು ಏನಿದ್ದೀರಾ ಇದನ್ನ ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ. ಎನಿ ಟೈಮ್ ನೀವು ನಾರಾಯಣ ನೇತ್ರಾಲಯದವರಿಗೆ ಫೋನ್ ಮಾಡಿದ್ರೆ ಅವರು ತಕ್ಷಣ ನೋಡಿ ಡೋರ್ ಟು ಡೋರ್ ಸರ್ವಿಸ್ ಅಂತ ಹೇಳ್ತೀವಲ್ಲ ಆ ತರ ಇವತ್ತು ಬಂದು ಇಲ್ಲಿ ತಗೊಂಡಿದ್ದಾರೆ. ಮತ್ತೆ ಕಣ್ಣುದಾನ ಯಾರ್ಯಾರು ಮಾಡಬಹುದು ಅನ್ನೋದೊಂದು ಪ್ರಶ್ನೆ ನಿಮ್ಮಲ್ಲಿದೆ. ಇವಾಗ ಕಣ್ಣುದಾನವನ್ನ 6 ತಿಂಗಳ ಅಥವಾ 1 ವರ್ಷ ಆದ ನಂತರ ಮಗು 104 ವರ್ಷ 105 ವರ್ಷ ಬದುಕಿದ್ರು ಕೂಡ ಅಲ್ಲಿ ತನಕನೂ ತಗೋಬಹುದು. ಕ್ಯಾಟ್ರಾಕ್ಟ್ 2 ಕಣ್ಣುಗಳ ಆಪರೇಷನ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಕ್ಯಾನ್ಸರ್ ಇದೆ, ಇಲ್ಲಿಂದ ಸ್ವಲ್ಪ ಕಣ್ಣು ಹತ್ರ ಇದು ಇದ್ರೆ ಇದಾಗತ್ತೆ, ಅಷ್ಟು ಬಿಟ್ಟು ಇಲ್ಲಿಂದ ಕೆಳಗಡೆಗೆ ಯಾವ ಪಾರ್ಟ್ ಅಲ್ಲೂ ಕ್ಯಾನ್ಸರ್ ಆಗಿದ್ರೂ ಪರವಾಗಿಲ್ಲ, ಎಲ್ಲರೂ ಕೂಡ ಕಣ್ಣು ದಾನ ಮಾಡಬಹುದು. ಅವರು ಸಾಯುವಾಗ ಅವ್ರಿಗೆ ಕಣ್ಣೇ ಕಾಣಿಸ್ತಾ ಇರಲಿಲ್ಲ, ಈಗ ಹೆಂಗ್ ಕಣ್ಣು ಕೊಡಕ್ಕಾಗತ್ತೆ? ನಾವು ಖಂಡಿತ ಯೋಚನೆ ಬೇಡ, ಆ ಕಣ್ಣು ಕೂಡ ಆಗತ್ತೆ. ಕಾರ್ನಿಯಾ ಒಂದು ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಹುಟ್ಟು ಕುರುಡರಿಗೆ ಓನ್ಲಿ ಕಾರ್ನಿಯಾ ರೀಪ್ಲೇಸ್ಮೆಂಟ್ ಆಗ್ಬೇಕು. ಅದು ಕಾರ್ನಿಯಾನೇ ರೀಪ್ಲೇಸ್ ಆಗ್ಬೇಕೆ ವಿನಃ ಬೇರೆ ಯಾವುದನ್ನೂ ಇವತ್ತು ಕಂಡುಹಿಡಿದಿಲ್ಲ. ನಮ್ಮ ವಿಜ್ಞಾನದ ಜಗತ್ತು ಇಷ್ಟು ಮುಂದುವರೆದಿದ್ರು ಕೂಡ ಅದು ಒಂದು ಸೃಷ್ಟಿಕರ್ತನ ಆ ಕೆಲಸ ಏನಿದೆ ಅದನ್ನ ಬೇರೆ ಯಾರು ಮಾಡಕ್ಕಾಗ್ತಾ ಇಲ್ಲ. ಭುಜಂಗ ಶೆಟ್ಟಿ ಅವರು ಯಾವಾಗ್ಲೂ ಹೇಳ್ತಾ ಇದ್ರು, ಈ ಒಂದು ಕಾರ್ನಿಯಾಗೆ ಓನ್ಲಿ ಕಾರ್ನಿಯಾ ರೀಪ್ಲೇಸ್ಮೆಂಟ್ ಎಲ್ಲಿಯವರೆಗೆ ಆರ್ಟಿಫಿಷಿಯಲ್ ಕಾರ್ನಿಯಾ ನಾವು ಕಂಡುಹಿಡಿಯಲ್ವೋ ಅಲ್ಲಿ ತನಕನೂ ಕೂಡ ಈ ಕೆಲಸ ಆಗ್ಲೇಬೇಕು ಅಂತ. ಆದ್ರಿಂದ ಈ ನಾಡಿನ ಸಮಸ್ತ ಜನತೆಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಸಾರಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಮನೆಯಲ್ಲಾಗಲಿ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಾಗಲಿ ನಿಮ್ಮ ಊರಿನಲ್ಲಾಗಲಿ ನಿಮಗೆ ತಿಳಿದವರಾಗಲಿ ಯಾರಾದರೂ ಮರಣ ಹೊಂದಿದ ನಂತರ ಅದನ್ನ ಸುಮ್ಮನೆ ಸುಟ್ಟು ಬಿಡುವುದು ಅಥವಾ ಮಣ್ಣು ಮಾಡುವುದರ ಬದಲು ದಯವಿಟ್ಟು ಈ ತರ ಕಣ್ಣ ದಾನ ಮಾಡಿ. ಇಂತಹ ನಟ ಶ್ರೇಷ್ಠರು ನಿಜವಾಗ್ಲೂ ಕೂಡ ಇವರ ಕಣ್ಣು ಇನ್ನು 100 ವರ್ಷ ಇರುತ್ತೆ. ಈಗ ಹಾಕಿದಂತ ಮಗು ಒಂದು 3 ವರ್ಷ 4 ವರ್ಷದ ಮಗು ಹಾಕಿದ್ರೆ ಅದು ಇನ್ನು ಆ ಬೆಳಕಾಗಿರುತ್ತೆ. ಅವರು ಅವರ ಜೀವನಕ್ಕೆ ಬೆಳಕಾಗಿದ್ದಾರೆ. ಇವತ್ತಿನ ದಿನ ಈ ಒಂದು ನಮ್ಮ ಕನ್ನಡ ಚಿತ್ರರಂಗದ ಮೇರು ನಟ ಹಾಸ್ಯ ನಟರಾಗಿದ್ದಂತಹ ಈ ದ್ವಾರಕೇಶ್ ಅವರಿಗೆ ನಾನು ನಮ್ಮ ನಾರಾಯಣ ನೇತ್ರಾಲಯದ ಕಡೆಯಿಂದ ನಮ್ಮ ಎಂಎನ್ವಿ ಐ ಡೋನರ್ಸ್ ಅಸೋಸಿಯೇಷನ್ ಕಡೆಯಿಂದ ಒಂದು ಸಂತಾಪವನ್ನು ನಾವು ಸೂಚಿಸ್ತಾ ಇದ್ದೀವಿ. ಮತ್ತೆ ಇದು ಕೇವಲ ಭಾರ್ಗವ ಅವರ ಕಣ್ಣುಗಳನ್ನು ಕೊಟ್ಟಿಲ್ಲ, ಇದು ಸಮಾಜಕ್ಕೆ ಇವರು ಕೊಟ್ಟಿರುವಂತಹ ಒಂದು ಕೊಡುಗೆಯಾಗಿದೆ. ಯಾಕೆಂದ್ರೆ ನಾಳೆ ಇಬ್ಬರಿಗೆ ಕಣ್ಣು ಬರುತ್ತೆ, ಪ್ರಪಂಚವನ್ನೇ ನೋಡದಂತಹ ಇಬ್ಬರಿಗೆ ಕಣ್ಣು ಬರುತ್ತೆ. ಆದ್ರಿಂದ ಇಂತಹ ಒಂದು ಸಾಮಾಜಿಕ ಕಳಕಳಿ ಇರುವಂತಹ
ಒಂದು ಇವರ ಕುಟುಂಬ ವರ್ಗದವರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಎಲ್ಲ ಕುಟುಂಬ ವರ್ಗದವರು ಕೂಡ ಬಹಳ ಹೆಚ್ಚಿನ ಹೊತ್ತೇ ತಗೊಳ್ಳಿಲ್ಲ. ಫೋನ್ ಮಾಡಿ ಕೇಳಿದಾಗ ಒಂದು ವಿತಿನ್ 10 ಮಿನಿಟ್ಸ್ ಇದು ಡಿಸಿಷನ್ ತಗೊಂಡು ಬನ್ನಿ ತಗೊಂಡು ಹೋಗಿ ಅಂತ ಹೇಳಿದ್ರು. ಹಾಗಿರುವಾಗ ನಾನು ಅವರಿಗೆ ನಮ್ಮ ನಾರಾಯಣ ನೇತಾರದ ಪರವಾಗಿ ಬಹಳ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇಂತಹ ಸಾಮಾಜಿಕ ಕಾರ್ಯಗಳನ್ನು ಮಾಡಲು ನೀವೆಲ್ಲರೂ ಮುಂದೆ ಬನ್ನಿ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊತಾ ಇದ್ದೀನಿ. ಮಾಧ್ಯಮದವರು ಕೂಡ ಇದನ್ನ ಹೆಚ್ಚು ಹೆಚ್ಚು ಪ್ರಸಾರ ಮಾಡಿ ಅಂತ ಮತ್ತೊಮ್ಮೆ ನಾ ಕೇಳ್ಕೊತಾ ಇದ್ದೀನಿ. ಹೇಳಿ. ಸಾವನ್ನಪ್ಪಿದ ಎಷ್ಟು ಗಂಟೆಗಳವರೆಗೂ ಕೂಡ ದಾನ ಮಾಡಬಹುದು? ಅದರ ಜೊತೆಗೆ ಇವತ್ತು ಕಣ್ಣುಗಳನ್ನ ಮಾತ್ರ ತಗೊಂಡಿದ್ದೀರಾ, ಇಲ್ಲ ನೀವು ಹೇಳಿದ್ರಿ ಕಾರ್ನಿಯ ಆ ತರದ್ ಏನಾದ್ರು ತಗೊಂಡಿದ್ದೀರಾ? ಯಾಕಂದ್ರೆ ಕಾರ್ನಿಯಾನೇ ಮುಖ್ಯ. ಇವಾಗ ನಾವು ತಗೊಂಡಿರೋದೇ ಕಾರ್ನಿಯಾ. ಆಕ್ಚುಲಿ 14 ಅವರ್ಸ್ ಅಂತ ಇದೆ. ಆದ್ರೆ ಕೆಲವ್ರ ಕಣ್ಣು ತುಂಬಾ ಎಷ್ಟು ಒಂದು ಕ್ವಾಲಿಟೇಟಿವ್ ಆಗಿರುತ್ತೆ ಅಂತಂದ್ರೆ ಸೋಮೆ ಎಷ್ಟೊಂದ್ಸರಿ ನಮ್ಗೆ 18 ಅವರ್ಸ್ 19 ಅವರ್ಸ್ 24 ಅವರ್ಸ್ ಆದ್ಮೇಲೆ ಅದ್ರ ಕ್ವಾಲಿಟಿ ಹಾಗೆ ಮೇಂಟೈನ್ ಆಗಿರುತ್ತೆ. ಅದರಿಂದ ಅದನ್ನ ಹಾಕೋದು ಏನು ತೊಂದರೆ ಆಗಲ್ಲ. ಮತ್ತೆ ಹಾಕದಾದ್ಮೇಲೆ ಅವ್ರು ನಮ್ಗೆ ಕಣ್ಣು ಪೂರ್ತಿ ವಿಷನ್ ಬಂದಿದೆ ಅಂತ ಹೇಳ್ತಾರೆ. ಕಣ್ಣು ದೃಷ್ಟಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ. ಮತ್ತೆ ಕಣ್ಣು ತಗೊಂಡಿದೀವಿ. ಯಾಕಂದ್ರೆ ಸ್ಕ್ಲೀರಾ ಅಂತ ಇದೆ ಅಲ್ವಾ ವೈಟ್ ಪೋರ್ಷನ್, ಅದು ಕೂಡ ಒಂದು 5-6 ಜನರಿಗೆ ಯೂಸ್ ಆಗುತ್ತೆ. ಅದು ಈಗ ಇಲ್ಲಿ ನಮಗೆ ನೋಡಿ ಹೀಗಾಗಿ ಒಂದು ಮೋರ್ ದ್ಯಾನ್ 10 ಮೆಂಬರ್ಸ್ ಕೂಡ ಪೇಷಂಟ್ ಗಳಿಗೆ ನಾವು ಹಾಕಬಹುದು. ಅದನ್ನ ಈಗ ಆಕ್ಸಿಡೆಂಟಲ್ ಕಣ್ ಕಳ್ಕೊಂಡವ್ರು ಅಥವಾ ಪಟಾಕಿನಲ್ಲಿ ಕಣ್ ಕಳ್ಕೊಂಡವ್ರು, ಇನ್ನೇನೋ ಒಂದು ಚುಚ್ಕೊಂಡ್ ಕಣ್ ಕಳ್ಕೊಂಡವ್ರು, ಐ ಇನ್ಫೆಕ್ಷನ್ ಆಗಿರುತ್ತೆ, ಇವರೆಲ್ಲರಿಗೂ ಯಾವುದೋ ಒಂದು ಭಾಗ ಎಫೆಕ್ಟ್ ಆಗಿ ಆ ಭಾಗಕ್ಕೂ ಅವ್ರು ಕಾಯ್ತಾ ಇರ್ತಾರೆ. ಆಗ ಇವ್ರು ಏನ್ ಮಾಡ್ತಾರೆ, ಆ ಭಾಗನ ಅವ್ರಿಗೆ ಹಾಕ್ತಾರೆ, ಕಾರ್ನಿಯಾನ ಬಾರ್ನ್ ಬ್ಲೈಂಡ್ ಅವ್ರಿಗೆ ಹಾಕ್ತಾರೆ. ಈ ತರ ಒಂದೊಂದು ಈವನ್ ಐಲ್ಯಾಶಸ್. ಇವ್ರು ಕರೋನಾ ಟೈಮಲ್ಲಿ ನಾನು ಇವ್ರಿಗೆ ಫೋನ್ ಮಾಡಿದ್ರೆ ಹೇಳ್ತಾನೆ ಇರ್ತಿದ್ರು, ತುಂಬಾ ಜನ ಕಾಯ್ತಾ ಇದಾರೆ, ಒಬ್ರಿಗಂತೂ ಕಣ್ಣೂರಿ 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 ಅನ್ಬಿಟ್ಟು 1 ತಿಂಗಳಿಂದ ಹಂಗೆ ಇದಾರಂತೆ. ಅವ್ರಿಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಕೊಂಡು ಅಲ್ಲಿ ಇಟ್ಕೊಂಡು ಅವ್ರನ್ನ ಮತ್ತೆ ಕಡೆಗೆ ಹಿಂಗ್ ಒಂದು 5 ಕಣ್ಣುದಾನ ಬಂದಾಗ, ನೇತ್ರದಾನವಾದಾಗ ಅದನ್ನ ಹಾಕಿದ್ರು. ವರ್ಷದಲ್ಲಿ ಒಂದು ಸರಿ ಬಹಳ ಒಳ್ಳೆ ಪ್ರೋಗ್ರಾಮ್ ಮಾಡ್ತಾರೆ ನಾರಾಯಣ ನೇತ್ರಾಲಯದಲ್ಲಿ. ನೀವೆಲ್ಲರೂ ಬನ್ನಿ ಅಲ್ಲಿಗೆ. ಅವತ್ತೊಂದಿನ ನಿಮಗ್ ಗೊತ್ತಾಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಯಾಕೆ ನಾವು ಕಣ್ದಾನ ಮಾಡಬೇಕು, ಯಾರ್ಯಾರು ಮಾಡಬಹುದು, ಹೇಗ್ ಮಾಡಬಹುದು, ಇದನ್ನೆಲ್ಲ ಅವರು ವಿವರವಾಗಿ ವಿವರಿಸ್ತಾರೆ. ಪೇಷಂಟ್ ಹಾಕ್ಸ್ಕೊಂಡ್ರು ಕೂಡ ಹೌದು. 6 ಅವರ್ಸ್ ಅನ್ನುವಂತದ್ದು ಡ್ಯೂರೇಷನ್ ಅನ್ನೋದು ಈಗ 14 ಅವರ್ಸ್ ಅಂದ್ರಲ್ಲ. ಏನಂದ್ರೆ 6 ಅವರ್ಸ್ ಅಂದ್ರೆ ಮುಂಚೆಗೆಲ್ಲ ಬ್ಲಡ್ ಸಿಗ್ತಾ ಇರ್ಲಿಲ್ಲ. 6 ಅವರ್ಸ್ ಆದ್ಮೇಲೆ ಬಾಡಿ ಡ್ರೈ ಹಾಕೊಳ್ತಾ ಹೋಗುತ್ತಾ. ಈಗ ನಮಗೆ ಟೆಕ್ನಾಲಜಿ ಯಾವ ತರ ಮುಂದೆ ಬಂದಿದೆ ಅಂದ್ರೆ PCR ಅಂತ ಹೇಳಿ ಮಾಡ್ಕೊಂತ ಜಸ್ಟ್ ಬ್ಲಡ್ ಸ್ಟೇನ್ ಸಿಕ್ಕರೆ ಸಾಕು. ನಮಗೆ ಜಸ್ಟ್ ಸ್ವಲ್ಪ ಸಿಕ್ಬಿಟ್ರೆ ನಾವು ಸಿರಾಲಜಿ ಮಾಡ್ಕೊಂಡ್ಬಿಡ್ಬೋದು. ಸೊ ಈಗ ಬ್ಲಡ್ ನಾವು ಎಲ್ಲ ಕಡೆ ಹುಡುಕೋದು ತಪ್ಪುತ್ತೆ, ಯಾಕಂದ್ರೆ ಡ್ರೈ ಆಗ್ತಾ ಹೋಗುತ್ತೆ 6 ಅವರ್ಸ್ ಮೇಲೆ. ಸೊ ಅದಕ್ಕೋಸ್ಕರ ಈಗ ಪಾರ್ಷಿಯಲ್ ಥಿಕ್ನೆಸ್, ಈಗ ಕಾರ್ನಿಯರ್ ಈಗ 12 ಅವರ್ಸ್ ಆಯ್ತು ಯೂಸ್ ಮಾಡಕ್ಕಾಗಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದ್ರಲ್ಲಿ ಏನ್ ಮಾಡ್ತೀವಿ, ಲೇಯರ್ ವೈಸ್ ಈಗ ಈ 3rd ಲೇಯರ್ 5th ಲೇಯರ್ ಈ ತರ ಇರುತ್ತೆ. ಮುಂದ್ಗಡೆಗೆ ಅದು ಡ್ಯಾಮೇಜ್ ಆಗಿರ್ಬೋದು, ಬಟ್ 3rd ಲೇಯರ್ 5th ಲೇಯರ್ ಏನಾಗಿರೋದಿಲ್ಲ, ಯಾಕಂದ್ರೆ ಅದೆಲ್ಲ ಒಳಗಡೆ ಇರುತ್ತೆ. ಒಂದು ಕಾರ್ನಿಯಾದಲ್ಲಿ 6 ಲೇಯರ್ ಇರುತ್ತೆ. 6 ಲೇಯರ್ ನಲ್ಲಿ ಫುಲ್ ಕಾರ್ನಿಯಾ ಇಲ್ದವರಿಗೆ ಫುಲ್ ಹಾಕ್ತೇವೆ. ಡ್ಯಾಮೇಜ್ ಆದವರಿಗೆ ಹೇಜ್ ಆಗಿರುತ್ತೆ, ವೈಟ್ ಪೋರ್ಷನ್ ಆಗಿರುತ್ತೆ, ನೀವು ನೋಡಿರ್ಬೋದು. ಇನ್ ಕೆಲವ್ರಿಗೆ ಏನಾಗಿರುತ್ತೆ, ಬಲ್ಸ್ ಆಗಿರುತ್ತೆ. ಅದಕ್ಕೆ KC ಅಂತ ಹೇಳ್ತೇವೆ, ಕೆರಟೋಕೋನಸ್ ಅಂತ ಹೇಳಿ. ಆ ಕೆರಟೋಕೋನಸ್ ಇದ್ದವ್ರಿಗೆ ಏನ್ ಮಾಡ್ತೇವೆ, 3rd ಲೇಯರ್ ಮಾತ್ರ ಇರ್ಬೇಕು ಮಕ್ಳಿಗೆ. ಅದು ತುಂಬಾ ಜನ ಮಕ್ಳಿಗೆ ಕೆರಟೋಕೋನಸ್ ಲಿಂದ ಸಫರ್ ಆಗ್ತಾ ಇರೋದು. 10 ವರ್ಷದ ಮಗು, 12 ವರ್ಷದ ಮಗು, ಈಗಲೂ ಕೂಡ ಒಂದು ಮೋರ್ ದ್ಯಾನ್ 100 ಪೇಷಂಟ್ಸ್ ಕಾಯ್ತಾ ಇದ್ದಾರೆ ಈಗ ಹಾಸ್ಪಿಟಲ್ ಅಲ್ಲಿ. ಅದು 0 ಮಂತ್ ಬೇಬಿಲಿಂದಾನು ಇದೆ, 0 ಇಯರ್ಲಿಂದಾನು ಇದೆ. ಮಕ್ಕಳೇ ಒಂದು ಹೆಚ್ಚು ಕಡಿಮೆ ಒಂದು 30 to 40 ಮಕ್ಕಳಿದ್ದಾರೆ ಈಗ ಸದ್ಯಕ್ಕೆ. ಈಗ ಕಾರ್ನಿಯಾ ಫುಲ್ ಕುರುಡರಿಗೆ 2 ಕಣ್ಣು ಬರುತ್ತೆ. ಅದಲ್ದೇನೆ ಬೇರೆ ಬೇರೆ ಪಾರ್ಟ್ ಡ್ಯಾಮೇಜ್ ಆಗಿರುತ್ತಲ್ಲ, ಅಂತವ್ರಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ. ಅಂತವ್ರು ಯಾರ್ಯಾರಿದ್ದಾರೆ ಅಂತ ನೋಡಿ ಆ ಪಾರ್ಟ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡು ಅದನ್ನ ಕ್ವಾಲಿಟಿ ಚೆಕ್ ಮಾಡಿ ಅಂತವ್ರಿಗೂ ಇಮಿಡಿಯೇಟ್ ಆಗಿ ಹಾಕ್ತಾರೆ. ಅಲ್ಲೇ ಸುಮಾರು ಈಗ ಒಂದು 7-8 ಜನಕ್ಕಂತೂ ಖಂಡಿತ ಹೆಲ್ಪ್ ಆಗುತ್ತೆ ಇದು. ಈವನ್ ಐಲ್ಯಾಶಸ್ ಕೂಡ ಕಾಯ್ತಾ ಇದ್ದಾರೆ ಸುಮಾರು ಜನ. ನಾವು ಸುಮ್ನೆ ಹೋದ ತಕ್ಷಣ ಇದೇನು ಐಲ್ಯಾಶಸ್ ಅಂತೀವಿ. ಆದ್ರಿಂದ ನೋಡಿ, ರಾಜ್ಕುಮಾರ್ ಅವರ ಐ ಡೊನೇಷನ್ ಬ್ಯಾಂಕ್ ನಾರಾಯಣ ನೇತ್ರಾಲಯದಲ್ಲಿ ಇದುವರೆಗೆ 20,000 ಜನರಿಗೆ ಕಣ್ಣುಗಳನ್ನ ಹಾಕಿದ್ದಾರೆ. ಪುನೀತ್ ರಾಜ್ಕುಮಾರ್ದು 4 ಜನಕ್ಕೆ ಹಾಕಿದ್ದಾರೆ. ಈಗ ರಾಜ್ಕುಮಾರ್ ಅವರು ಸತ್ತ ನಂತರ ಪುನೀತ್ ರಾಜ್ಕುಮಾರ್ ಅವರು ಐ ಕೊಡೋವರೆಗೆ ಎಷ್ಟು ನೇತ್ರದಾನ ಆಗಿತ್ತೋ ಅದು ಪುನೀತ್ ರಾಜ್ಕುಮಾರ್ ಅವರು ಮರಣ ಹೊಂದಿದ ಈವರೆಗೆ ಸುಮಾರು 2 ಲಕ್ಷ ಜನ ಪ್ಲೆಡ್ಜ್ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಪ್ಲೆಡ್ಜ್ ಮಾಡಿ.
ಆಯ್ತಾ? ಕಣ್ಣು ದಾನ ಮಾಡಿ. ನೀವು ಇವತ್ತು ಕಣ್ಣು ದಾನ ಮಾಡಿದ್ದಾರೆ ಅಂದ್ರೆ ಯಾರು ಕೂಡ ಬಂದು ನೀವು ಕಣ್ಣು ದಾನ ಮಾಡಿಲ್ಲ ಕೊಡಿ ಅಂತ ತಕ್ಷಣ ಕಿತ್ಕೊಳ್ಳಲ್ಲ ನಾವು. ಅದು ನಿಮ್ ಫ್ಯಾಮಿಲಿ ಅವ್ರದ್ದು ನಿಮ್ದು ಡಿಸಿಷನ್ ಇರುತ್ತೆ ಆಮೇಲೆ ಕೂಡ. ಈಗ ನಾನು ಒಂದು ನಂಬರ್ ಹೇಳ್ತೀನಿ, ಇದಕ್ಕೆ ನೀವು ಮಿಸ್ಡ್ ಕಾಲ್ ಕೊಟ್ರೆ ಒಂದು ಸರ್ಟಿಫಿಕೇಟ್ ಬರುತ್ತೆ ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ ಅಲ್ಲಿ, ಅದು ಬರುತ್ತೆ. ಅದನ್ನ ನೀವು ಫಿಲಪ್ ಮಾಡಿ ಗೂಗಲ್ ಫಾರ್ಮ್ ಅಲ್ಲಿ ಹಾಕಿದ್ರೆ ಅದು ನಿಮ್ಗೆ ನೀವು ಐ ಪ್ಲೆಡ್ಜ್ ಮಾಡಿದೀರಾ ಅಂತ ಅದನ್ನ ಒಂದೊಂದು ಸರ್ಟಿಫಿಕೇಟ್ ತೆಗಿ ಇಟ್ಕೊಳ್ಳಿ, ಮನೆಗೆ ಪೇಸ್ಟ್ ಮಾಡಿ, ಆಮೇಲಿಂದ ಎಲ್ಲರಿಗೂ ಹೇಳಿ ಈ ತರ ನೀವು ಮಾಡಬಹುದು ಅಂತ. ಇದು ನೀವು ಮಾಧ್ಯಮದವರು ಇವತ್ತಿನ ದಿನ ಕಣ್ಣು ದಾನದ ಒಂದು ಕ್ಷೇತ್ರಕ್ಕೆ ನೀವು ನೀಡುವಂತಹ ಕೊಡುಗೆ. ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಳ್ಳಿ. ನಂಬರು 888 401 8800. ಇನ್ನೊಂದ್ಸರಿ ಹೇಳ್ತೀನಿ, 888-401-8800. ನಾರಾಯಣ ನೇತ್ರಾಲಯ ರಾಜ್ಕುಮಾರ್ ಐ ಡೊನೇಷನ್ ಬ್ಯಾಂಕ್ ಅಂತ ಬರುತ್ತೆ. ಓಕೆ, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.